ನಮಸ್ಕಾರ ಸ್ನೇಹಿತರೆ. 2024ರ ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ಕರ್ನಾಟಕದಲ್ಲಿ 26ನೇ ತಾರೀಕು ಮುಗಿದು ಹೋಗಿದೆ. ಈಗ ಆ ಹಂತದಲ್ಲಿ ನಡೆದಿರತಕ್ಕಂತ ಹಲವಾರು ಕ್ಷೇತ್ರಗಳ ವಿಶ್ಲೇಷಣೆ ಶುರುವಾಗಿದೆ. ವಿಶ್ಲೇಷಣೆ ಯಾವ ಆಧಾರದ ಮೇಲೆ ಆಗುತ್ತಪ್ಪ ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್. ಯಾವ ಯಾವ ಎಂಪಿ ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟ್ ವೋಟ್ ಆಗಿದೆ. ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ 2019ಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದ್ರೆ ಯಾಕಾಗಿರುತ್ತೆ, ಜಾಸ್ತಿ ಆಗಿದ್ರೆ ಯಾಕಾಗಿರುತ್ತೆ ಅನ್ನೋ ಎಲ್ಲದಕ್ಕೂ ತನ್ನದೇ ಆದ ಕಾರಣಗಳಿರುತ್ತೆ. ಸಾಮಾನ್ಯವಾಗಿ ವೋಟಿಂಗ್ ಪರ್ಸೆಂಟೇಜ್ ಏನಾದ್ರೂ ಕಡಿಮೆ ಆದರೆ ಆ ಭಾಗದ ಜನಕ್ಕೆ ಹಾಲಿ ಎಂಪಿನ ಬದಲಾವಣೆ ಮಾಡುವ ಯಾವುದೇ ಯೋಚನೆಗಳು ಇರೋದಿಲ್ಲ. ಅದರ ಅರ್ಥ ಆ ಎಂಪಿ ಈಗ ಆಲ್ರೆಡಿ ಅಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಅವರನ್ನೇ ಮುಂದುವರಿಸೋಣ ಅನ್ನುವಂತಹ ಮಾನಸಿಕತೆಯನ್ನು ಪ್ರತಿಬಿಂಬಿಸುತ್ತೆ. ಅದೇ ಯಾವುದೇ ಕ್ಷೇತ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಏನಾದರೂ ಜಾಸ್ತಿ ಆದರೆ ಸಹಜವಾಗಿ ಅದು ಆಂಟಿ ಇನ್ಕಂಬೆನ್ಸಿನ ಪ್ರತಿನಿಧಿಸುತ್ತೆ. ಕೆಲಸ ಕಾರ್ಯಗಳು ಅಲ್ಲಿ ಆಗದೇ ಇರಬಹುದು, ಅಭ್ಯರ್ಥಿಯ ವಿರುದ್ಧ ಜನರಿಗೆ ಕೋಪ ಇರಬಹುದು, ಈ ಬಾರಿ ಬದಲಾವಣೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರಬಹುದು. ಈ ಎಲ್ಲ ಅಂಶಗಳು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿರುತ್ತೆ. ಅದರಲ್ಲೂ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದಾಗ್ಲಂತೂ ಯಾವ ಸಮುದಾಯದವರು ಜಾಸ್ತಿ ಹೊರಗೆ ಬಂದಿದ್ದಾರೆ, ಆ ಸಮುದಾಯದ ವೋಟ್ಗಳು ಯಾರಿಗೆ ಬಿದ್ದಿರಬಹುದು, ಈ ಎಲ್ಲ ಲೆಕ್ಕಾಚಾರಗಳು ನಡೆಯುತ್ತೆ. ಒಟ್ಟಾರೆಯಾಗಿ ಆ ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ರಿಸಲ್ಟ್ ಏನಾಗಬಹುದು ಅನ್ನೋದ್ರ ಒಂದು ನಾಡಿ ಮಿಡಿತ ಸಿಕ್ಕೋಗ್ಬಿಡುತ್ತೆ. ಅಂತಹ ಅತ್ಯಂತ ಕುತೂಹಲ ಕೇಳಿಸಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಅದು ಬೆಂಗಳೂರು ಗ್ರಾಮಾಂತರ. ಈ ಕ್ಷೇತ್ರದಿಂದ ಡಾಕ್ಟರ್ ಗೆಲ್ತಾರೋ ಅಥವಾ ಡಿ.ಕೆ. ಸುರೇಶ್ ಗೆಲ್ತಾರೋ ಅನ್ನೋ ಕುತೂಹಲ ಇಡೀ ರಾಜ್ಯಕ್ಕೆ ಇದೆ. ಕದಲ್ದೇ ಇರತಕ್ಕಂತ ಬಂಡೆನ ಕದಲಿಸುವ ನಿರ್ಧಾರಕ್ಕೆ ಈ ಬಾರಿ ಬಿಜೆಪಿ ಬಂದಿತ್ತು. ಹಾಗಾಗಿ ಅವರ ವಿರುದ್ಧ ಈಗ ಡಾಕ್ಟರ್ ಅನ್ನುವ ಬ್ರಹ್ಮಾಸ್ತ್ರನ ಬಿಜೆಪಿ ಜಳಪಿಸಿದೆ. ಮೇಲಾಗಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ದೇವೇಗೌಡರ ಕುಟುಂಬಕ್ಕೆ ಸೇರಿದವರು. ಅವರನ್ನು ದೇವೇಗೌಡರ ಕುಟುಂಬದಿಂದ ಕರೆಸಿ ಬಿಜೆಪಿನಲ್ಲಿ ನಿಲ್ಸೋದ್ರಿಂದ ಕುಟುಂಬ ರಾಜಕಾರಣನ ಅವಾಯ್ಡ್ ಮಾಡಿದಂತಾಗುತ್ತೆ. ಮತ್ತು ಒಬ್ಬ ಒಳ್ಳೆಯ ಸಜ್ಜನ ವ್ಯಕ್ತಿನ ಡಿ.ಕೆ. ಸುರೇಶ್ ಅವರಂತಹ ಚಾಣಕ್ಯ ರಾಜಕಾರಣಿ ವಿರುದ್ಧ ನಿಲ್ಸೋದ್ರಿಂದ ಬಿಜೆಪಿಗೆ ಅನುಕೂಲ ಆಗುತ್ತೆ ಅನ್ನುವ ಮಾಸ್ಟರ್ ಸ್ಟ್ರೋಕ್ ನ ಬಿಜೆಪಿ ಹೆಣೆದಿತ್ತು. ಸ್ನೇಹಿತರೆ, ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ 28 ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅದು ಬೆಂಗಳೂರು ಗ್ರಾಮಾಂತರದಲ್ಲಿ ವರ್ಕೌಟ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಬಿಜೆಪಿ ಅವರು ಸಹ ಹಗಲು ರಾತ್ರಿ ಪ್ರಚಾರ ಮಾಡಿದ್ದಾರೆ. ಸ್ವತಃ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸಹ ಇಲ್ಲಿ ಶ್ರಮ ಹಾಕಿದ್ದಾರೆ. ಇನ್ನ ಡಿ.ಕೆ. ಸುರೇಶ್ ಅವರ ಬಗ್ಗೆ ಏನು ಹೇಳೋದು ಉಳಿದೇ ಇಲ್ಲ. ರಾಜಕಾರಣದಲ್ಲಿ ಅತ್ಯಂತ ನುರಿತವರು. ಮೇಲಾಗಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು. ಸ್ವತಃ ಅವರ ಸಹೋದರ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ. ಹಣ ಬಲ, ಅಧಿಕಾರ ಬಲ, ಜನಬಲ ಮೂರೂ ಡಿ.ಕೆ. ಸುರೇಶ್ ಅವರಿಗೆ ಇದೆ. ಆದ್ರೆ ಸ್ನೇಹಿತರೆ, ಚುನಾವಣೆ ಕೇವಲ ಈ 3 ಅಂಶಗಳ ಮೇಲೆ ನಡೆಯೋದಿಲ್ಲ. ಎಲ್ಲ ಸಂದರ್ಭಗಳಲ್ಲೂ ಹಣ ಬಲ ಆಗಿರ್ಬೋದು, ತೋಳ್ಬಲ ಆಗಿರ್ಬೋದು, ಅಧಿಕಾರದ ಬಲ ವರ್ಕೌಟ್ ಆಗುತ್ತಾ? ಈಗ ಇದ್ರ ಬಗ್ಗೆ ಡೌಟ್ ಯಾಕಪ್ಪ ಉಂಟಾಗಿದೆ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗಿರತಕ್ಕಂತ ವೋಟಿಂಗ್ ಪರ್ಸೆಂಟೇಜು ಇದು ಈಗ ಇವೆಲ್ಲ ವರ್ಕೌಟ್ ಆಗುತ್ತಾ ಅನ್ನುವುದರ ಬಗ್ಗೆ ಅನುಮಾನ ಮೂಡಿಸುತ್ತೆ. ಸ್ನೇಹಿತರೆ, ಈ ಬಾರಿ ಬಿಜೆಪಿ ಡಾಕ್ಟರ್ ಅವರನ್ನು ಡಿ.ಕೆ. ಸುರೇಶ್ ಅವರ ವಿರುದ್ಧ ಕಣಕ್ಕಿಳಿಸುವುದರ ಮೂಲಕ ಒಂದರ್ಥದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರನ್ನು ಕೇವಲ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ, ಅದು ಮೊದಲ ಹಂತದ ಚುನಾವಣೆ ಮುಕ್ತಾಯ ಆಗುವವರೆಗೂ ಸೀಮಿತವಾಗುವಂತೆ ಮಾಡುವಲ್ಲಿ ಯಶಸ್ಸನ್ನಂತೂ ಕಂಡಿದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಬಂಡೆಗೂ ಸಹ ಈ ಬಾರಿ ಅಳುಕಿದೆ. ಮಂಜುನಾಥ್ ಅವರು ಟಫ್ ಫೈಟ್ ಕೊಡುವಂತ ಎಲ್ಲ ಸಾಧ್ಯತೆಗಳು ಇದಾವೆ. ಡಿ.ಕೆ. ಸುರೇಶ್ ಅವರಂತೂ ತಮ್ಮ ಕ್ಷೇತ್ರ ಬಿಟ್ಟು ಆಚೀಚೆ ಕದಲಲೇ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಪತ್ನಿ ಮತ್ತು ಮಗಳು, ಒಟ್ಟಾರೆಯಾಗಿ ಡಿ.ಕೆ.ಶಿ ಕುಟುಂಬದ ಕುಟುಂಬಸ್ಥರೆಲ್ಲರೂ ಸಹ ಬೆಂಗಳೂರು ಗ್ರಾಮಾಂತರದಲ್ಲಿ ಬರ್ತಕ್ಕಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಒಟ್ಟಾರೆಯಾಗಿ ಪ್ರಚಾರ ಮಾಡಿದ್ರು. ಅದು ಕೊನೆಯ ಹಂತದವರೆಗೂ, ಕೊನೆಯ ಗಳಿಗೆಯವರೆಗೂ ಸಾಕಷ್ಟು ಈ ಬಾರಿ ಬೆವರು ಸುರಿಸಿರೋದಂತೂ ನಿಜ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರ ಡವಡವಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಬಾರಿ ನಡೆದಿರ್ತಕ್ಕಂತ ಅಮೋಘವಾದ ಮತದಾನ. ಈ ಬಾರಿ ಈ ಕ್ಷೇತ್ರದಲ್ಲಿ 68.3% ನಷ್ಟು ಮತದಾನ ಆಗಿದೆ. 2019ರಲ್ಲಿ 64.9% ನಷ್ಟು ಮತದಾನ ಆಗಿತ್ತು. ಹೆಚ್ಚು ಕಡಿಮೆ 3.5% ನಷ್ಟು ಮತದಾನ ಈ ಬಾರಿ ಜಾಸ್ತಿ ಆಗಿದೆ. 2019ರಲ್ಲಿ ಸುಮಾರು 16,22,000 ಮತಗಳು ಚಲಾವಣೆಯಾಗಿತ್ತು. ಆದರೆ ಈ ಬಾರಿ ಚಲಾವಣೆಯಾಗಿರ್ತಕ್ಕಂಥ ಮತಗಳ ಸಂಖ್ಯೆ 19,14,000 ಪ್ಲಸ್ ಓಟು ಈ ಬಾರಿ ಚಲಾವಣೆಯಾಗಿದೆ. ಸರಿಸುಮಾರು 2,91,000 ಓಟ್ಗಳು ಈ ಬಾರಿ ಹೆಚ್ಚುವರಿಯಾಗಿ ಚಲಾವಣೆಯಾಗಿದೆ. ಈಗ ಕುತೂಹಲ ಕೆರಳಿಸಿರುವ ವಿಚಾರ ಏನಪ್ಪಾ ಅಂದ್ರೆ ಈ ಹೆಚ್ಚುವರಿಯಾಗಿ ಚಲಾವಣೆಯಾಗಿರ್ತಕ್ಕಂಥ 2,91,000 ಮತಗಳು ಯಾರದ್ದು?
ಯಾರಿಗೆ ಬಿದ್ದಿದೆ. ಅದಕ್ಕೆ ನಾನು ಈ ಹಿಂದೆ ಹೇಳಿದ್ದು, ಆಂಟಿ ಇನ್ಕಂಬೆನ್ಸಿ ಇದ್ದಾಗ ವೋಟಿಂಗ್ ಪ್ರಮಾಣ ಜಾಸ್ತಿ ಆಗತ್ತೆ. ಇದು ಸಾಮಾನ್ಯವಾಗಿ ಮಾಡೋ ವಿಶ್ಲೇಷಣೆ. ಇಲ್ಲಿ ಆಗಿರೋದು ಅದೇ ಅಂತ ಬಹಳಷ್ಟು ವಿಶ್ಲೇಷಕರು ಹೇಳ್ತಾರೆ. ಮೇಲಾಗಿ ಈ ಬಾರಿ ಒಬ್ಬ ಸಜ್ಜನ ಸಹೃದಯಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿದೆ ಅಂತೇಳಿ ಜನ ಹೊರಗೆ ಬಂದು ವೋಟ್ ಹಾಕಿದ್ದಾರೆ ಅಂತನೂ ಸಹ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕಳೆದ ಬಾರಿ ಬಿಜೆಪಿ ಡಿ.ಕೆ. ಸುರೇಶ್ ಅವರ ವಿರುದ್ಧ ಪ್ರಬಲ ಅಭ್ಯರ್ಥಿ ಹಾಕಿರ್ಲಿಲ್ಲ. ಹಾಗಾಗಿ ಜನ ವೋಟ್ ಮಾಡೋದಕ್ಕೆ ಹೊರಗ್ ಬಂದಿರ್ಲಿಲ್ಲ. ಈ ಬಾರಿ ಪ್ರಬಲ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಕಣಕ್ಕಿಳಿದಿರೋದ್ರಿಂದ ಉತ್ಸಾಹದಲ್ಲಿ ಜನ ಹೊರಗ್ ಬಂದು ವೋಟ್ ಮಾಡಿದ್ದಾರೆ. ಎಲ್ಲೂ ಅವರ ಬಗ್ಗೆ ಒಂದು ಕಪ್ಪು ಚುಕ್ಕೆ ಇಲ್ಲ. ಇಂಥವರನ್ನು ಆರಿಸಿ ಕಳಿಸಬೇಕು ಅಂತಕ್ಕಂತ ಆಸೆ ಜನರ ಮನಸ್ಸಿನಲ್ಲಿ ಮೂಡಿರಬಹುದು. ಹಾಗಾಗಿ ಈ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು. ಹೆಚ್ಚುವರಿಯಾಗಿ ಚಲಾವಣೆಗೊಂಡಿರ್ತಕ್ಕಂಥ 2,91,000 ವೋಟ್ಗಳಲ್ಲಿ ಪಾಲು ಡಾಕ್ಟರ್ ಸಿ.ಎನ್. ಮಂಜುನಾಥ್ರಿಗೆ ಸೇರಿದೆ. ಅವರಿಗೆ ಹೆಚ್ಚುವರಿ ಮತದಾನ ಆಗಿದೆ. ಅದರಲ್ಲೂ ಯುವ ಮತದಾರರು ಪ್ರಥಮ ಬಾರಿಗೆ ವೋಟ್ ಮಾಡ್ತಾ ಇರೋರು ಡಾಕ್ಟರ್ ಸಿ.ಎನ್. ಮಂಜುನಾಥ್ರಿಗೆ ವೋಟ್ ಮಾಡಿದ್ದಾರೆ ಅನ್ನುವ ವಿಶ್ಲೇಷಣೆ ಮಾಡ್ತಾರೆ ರಾಜಕೀಯ ಪಂಡಿತರು. ಇದನ್ನ ಕಾಂಗ್ರೆಸ್ನವರು ಅವರದ್ದೇ ಆದ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಅವ್ರು ಹೇಳೋದೇನಪ್ಪಾ ಅಂದ್ರೆ, ನಾವು ಕೊಟ್ಟಿರ್ತಕ್ಕಂತ ಪಂಚ ಗ್ಯಾರಂಟಿಗಳಿಂದಾಗಿ ಈ ಬಾರಿ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗೆ ಬಂದು ವೋಟ್ ಮಾಡಿದ್ದಾರೆ. ಈ ಹೆಚ್ಚುವರಿ ಚಲಾವಣೆ ಆಗಿರ್ತಕ್ಕಂಥ ಮತಗಳು ನಮ್ಮದು ಅಂತಾರೆ ಕಾಂಗ್ರೆಸ್ನವರು. ಆದ್ರೆ ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ, ಇಲ್ಲಿ ಅಭ್ಯರ್ಥಿ ಯಾರೇ ಗೆಲ್ಲಿ ಅದು ಅಲ್ಪ ಮುನ್ನಡೆಯಿಂದ ಗೆದ್ದಂತ ಗೆಲುವಾಗಿರುತ್ತೆ. ನೀವು ಕೇಳ್ಬೋದು, ಬೆಂಗಳೂರು ದಕ್ಷಿಣ ಮತ್ತು ಆರ್ ನಗರದಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ, ಆದ್ರೆ ಅಲ್ಲಿ ಕಡಿಮೆ ವೋಟಿಂಗ್ ಆಗಿದೆಯಲ್ಲ ಅಂತ. ಸ್ನೇಹಿತರೆ, ನಾವು ನೆನ್ಪಿಟ್ಕೋಬೇಕು, ಇಲ್ಲಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಕಡಿಮೆ ಇದ್ರೂ ಸಹ ಇವು ಗಾತ್ರದಲ್ಲಿ ದೊಡ್ಡ ಕ್ಷೇತ್ರಗಳು. ಬೆಂಗಳೂರು ದಕ್ಷಿಣದಲ್ಲಿ ಕೇವಲ 56% ವೋಟಿಂಗ್ ಆಗಿದ್ರು ಸಹ ಅಲ್ಲಿ 4,21,000 ಮತಗಳು ಚಲಾವಣೆಗೊಂಡಿವೆ. ಯಾಕಂದ್ರೆ ಅಲ್ಲಿ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಬೆಂಗಳೂರು ದಕ್ಷಿಣಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಆನೇಕಲ್ಲು, ಮಾಗಡಿ ಅಂತ ಕ್ಷೇತ್ರಗಳು ಬಹಳ ಚಿಕ್ಕ ಕ್ಷೇತ್ರಗಳು ಅನ್ಸುತ್ತೆ. ಅಲ್ಲಿ 75-80% ವೋಟಿಂಗ್ ಆಗೋದು ಒಂದೇ, ಇಲ್ಲಿ 50-55% ವೋಟಿಂಗ್ ಆಗೋದು ಒಂದೇ. ಅದಕ್ಕೆ ನಾನು ಹೇಳಿದ್ದು, ಬಿಜೆಪಿಗೆ ಟರ್ನಿಂಗ್ ಪಾಯಿಂಟ್ ಕೊಡ್ತಕ್ಕಂತ ಕ್ಷೇತ್ರ ಚನ್ನಪಟ್ಟಣ, ಬೆಂಗಳೂರು ದಕ್ಷಿಣ ಮತ್ತು ಆರ್ ನಗರ. ಇಲ್ಲಿ ಮತ ಪ್ರಮಾಣ ಅಂದ್ರೆ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಕಾಂಗ್ರೆಸ್ ಆಳ್ವಿಕೆ ಇರತಕ್ಕಂತ ಕ್ಷೇತ್ರಗಳಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಇದೆ. ಈ ಎಲ್ಲ ಹಿನ್ನೆಲೆ ತಗೊಂಡು ನಾವು ಲೆಕ್ಕಾಚಾರ ಮಾಡೋದಾದ್ರೆ 2,91,000 ಹೆಚ್ಚುವರಿ ಮತಗಳಲ್ಲಿ ಆಲ್ಮೋಸ್ಟ್ ಆಲ್ ಡಾಕ್ಟರ್ಗೆ ಚಲಾವಣೆ ಆಗಿರುವ ಸಾಧ್ಯತೆಗಳು ಜಾಸ್ತಿ ಇದೆ. ನೋ ಡೌಟ್ ಕನಕಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹೆಚ್ಚು ಲೀಡ್ ತಗೊಳ್ತಾರೆ. ಆದ್ರೆ ಆ ಲೀಡ್ ನಲ್ಲಿಫೈ ಎಲ್ಲಾಗತ್ತಪ್ಪ ಅಂದ್ರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಇಲ್ಲಿ ಕುಮಾರಸ್ವಾಮಿ ಮತ್ತು ಸಿ.ಪಿ. ಯೋಗೇಶ್ವರ್ ಅವರು ಒಂದಾಗಿದ್ದಾರೆ. ಇನ್ನ ಮಾಗಡಿ, ಆನೇಕಲ್ಲು, ಬೆಂಗಳೂರು ದಕ್ಷಿಣ, ಆರ್ ನಗರ ಈ ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಅಭ್ಯರ್ಥಿ ಅಥವಾ ಬಿಜೆಪಿ ಅಭ್ಯರ್ಥಿ ವೋಟ್ ತಗೋತಾರೆ ಅನ್ನೋದ್ರ ಮೇಲೆ ಫಲಿತಾಂಶ ನಿರ್ಣಯ ಆಗುತ್ತೆ. ಅದರಲ್ಲೂ ಈ ಬಾರಿ ಅರ್ಬನ್ ವೋಟರ್ಸ್, ನಗರ ಪ್ರದೇಶದ ಮತದಾರರು ಬೆಂಗಳೂರು ದಕ್ಷಿಣ ಮತ್ತು ಆರ್ ನಗರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿಗೆ ಮತ ಹಾಕಿರುವ ಪ್ರಮಾಣ ಜಾಸ್ತಿ ಇದೆ ಅಂತಾರೆ ರಾಜಕೀಯ ವಿಶ್ಲೇಷಕರು. ಹಾಗಾಗಿ ಹೇಳಿದ್ದು, ಈ ಹೆಚ್ಚುವರಿ 2,91,000 ವೋಟ್ಗಳು ಸಂಪೂರ್ಣವಾಗಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗೆ ಬೀಳದೇ ಇರಬಹುದು. ಆದರೆ ಆಲ್ಮೋಸ್ಟ್ ಆಲ್ 80-85% ಮಂಜುನಾಥ್ ಅವರಿಗೆ ಬಿದ್ದಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಹಿನ್ನೆಲೆಯಲ್ಲೇ ಹೇಳಿದ್ದು ನಾನು, ಈ ಬಾರಿ ಗೆಲ್ಲುವ ಅಭ್ಯರ್ಥಿಯ ಅಂತರ ಬಹಳ ಕಡಿಮೆ ಇರುತ್ತೆ ಅಂತ. ಒಟ್ಟಾರೆಯಾಗಿ ಹೇಳೋದಾದ್ರೆ ಡಿ.ಕೆ. ಸುರೇಶ್ ಅವರಿಗೆ ಈ ಬಾರಿ ತಲೆನೋವಿರೋದಂತೂ ಗ್ಯಾರಂಟಿ. ನಿಮಗೇನನ್ಸುತ್ತೆ? ಹೆಚ್ಚುವರಿಯಾಗಿ ಚಲಾವಣೆ ಆಗಿರತಕ್ಕಂತ 2,91,000 ಮತಗಳಲ್ಲಿ ಯಾರು ಎಷ್ಟನ್ನು ಪಡೆಯಬಹುದು? ಅಂತಿಮವಾಗಿ ಗೆಲುವಿನ ಮಾಲೆ ಯಾರ ಕೊರಳಿಗೆ ಬೀಳುತ್ತೆ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.